ಸದ್ಯ ಇವತ್ತು ಬೆಟ್ಟದಲ್ಲಿ ಮಳೆ ಇಲ್ಲ. ವ್ಯೂ ನೋಡ್ಬೋದು ಹೆಂಗೆ ಕಾಣ್ತಿದೆ ಅಂತ. ಎಲ್ಲ ಕೂತಿದ್ದೀವಿ ಆರಾಮಾಗಿ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವಾಗ ನಾನು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀನಿ. ಸೊ ಇವತ್ತು ಶುಕ್ರವಾರ ಆಷಾಢ. ಸೊ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ. ಸೊ ಕೆಲವು ಫ್ರೆಂಡ್ಸ್ ಎಲ್ಲ 2-3 ಜನ ಮೆಟ್ಲತ್ಕೊಂಡು ಹೊರಟಿದ್ದಾರೆ. ಸೊ ಕೆಲವರು ಆಗಲೇ ಬಂದು ರೀಚ್ ಆಗಿದ್ದಾರೆ. ಸೊ ಅವಾಗಿಂದ ಫೋನ್ ಮಾಡ್ತಾಯಿದ್ದಾರೆ. ಸೊ ನಾನು ಬರ್ತಾಯಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಇದ್ದೀನಿ. ಸೊ ರೀಸನ್ ಇಷ್ಟೇ, ಬಸ್ ಅಂತೂ ಫುಲ್ ರಶ್ಶು. ಸೊ ಬಸ್ ಯಾಕೆ ರಶ್ಶು ಅನ್ನೋದಕ್ಕೆ ರೀಸನ್ ನಿಮಗೆ ಗೊತ್ತಿರುತ್ತೆ. ಸೊ ಇವಾಗ ಹತ್ತು ಕೂತಿದ್ದೀನಿ. ಸೊ ನಾರ್ಮಲ್ AC ಬಸ್ಸೇ ಹತ್ಬಿಟ್ಟಿದ್ದೀನಿ ಇವಾಗ, ಬೇಗ ಹೋಗೋಣ ಅಂತ. ಸೊ ಇದು ರಶ್ ಕಮ್ಮಿ ಇರುತ್ತೆ ಅಂತ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಏನು ನಾವು ದರ್ಶನ ಮಾಡ್ಕೊಂಬರೋಣ ಅಲ್ಲಿ. ಸೊ ಇವಾಗ ನೋಡಿ ಮತ್ತೆ ಫೋನ್ ಮಾಡಿದ್ರು, ಮತ್ತೆ ಅದೇ ರೀಸನು. ಬಸ್ ಅಂತೂ ಇನ್ನೂ ಹೊರಟಿಲ್ಲ ನೋಡಿ. ಸಿಟಿ ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ, ಬಸ್ ಅಂತೂ ಇನ್ನೂ ಹೊರಟಿಲ್ಲ. ಇನ್ನೇನು ಹೋಗಬೇಕು. ಸೊ ಸ್ವಲ್ಪ ಮಳೆ ಬರ್ತಿದ್ದು ಬರುವಾಗ, ಬೆಟ್ಟದ ಮೇಲೆ ಹೇಗೆ ಏನೂ ಗೊತ್ತಿಲ್ಲ. ಸೊ ಮಳೆ ಬಂದರೆ ವೆದರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ವ್ಯೂ ನೋಡೋಕ್ಕೆ ಒಂದು ಮಜಾ. ಸೊ ಆದರೆ ಅದೊಂದು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ, ಏನು ಕಂಡೀಷನು. ಬಟ್ ದೇವಸ್ಥಾನ ಅಂತೂ ರಶ್ ಅಂತೂ ಇರುತ್ತೆ ಇವತ್ತು. ಆಗಲೇ ಹೇಳಿದೆ ನಾನು, ಇವತ್ತು ಶುಕ್ರವಾರ ಆಷಾಢ. ಸೊ ರಶ್ ಅಂತೂ ಇದ್ದೇ ಇರುತ್ತೆ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ರಶ್ ಇರುತ್ತೆ. ಸೊ ನೋಡೋಣ ಬನ್ನಿ. ಆ್ಯಂಡ್ ಅವರಂತೂ ಅಲ್ಲೇ ಕಾಯ್ತಿದ್ದಾರೆ ಇನ್ನೂ. ಸೊ ಬನ್ನಿ ನೋಡೋಣ. ಸೊ ಬಸ್ ಹೊರಡ್ತು, ಈಗ ಹೋಗ್ತಾಯಿದ್ದೀನಿ. ಆ್ಯಂಡ್ ಟೈಮ್ ಬಂದು ಇವಾಗ 5 ಗಂಟೆ. ಸೊ ಹೋಗೋವರೆಗೆ ಅರೌಂಡ್ 5:15 ಆಗ್ಬೋದು. ಸೊ ಬನ್ನಿ ಹೋಗೋಣ. ರಶ್ ಇದೆಯಂತೆ ದೇವಸ್ಥಾನ. ಸೊ ರಶ್ನ ಎಷ್ಟೊತ್ತಾಗುತ್ತೆ ಏನೋ ನೋಡೋಣ. ರಶ್ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ನನ್ನ ಫ್ರೆಂಡ್ಸ್ ಆಗಲೇ ಬಂದ್ಬಿಟ್ಟವ್ರೆ. ಅವರು ದೇವಸ್ಥಾನ ಹತ್ರ ಇದ್ದಾರಂತೆ. ಬನ್ನಿ ಹೋಗೋಣ. ದರ್ಶನ ಎಷ್ಟೊತ್ತಿಗಾಗುತ್ತೆ ಏನು ರಶ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ ಹೋಗಿ ನೋಡಿಕೊಂಡು ದರ್ಶನ ಮಾಡಿ. ನೋಡ್ಬೋದು ಜನ. ಸೊ ಫೈನಲಿ ಬಂದೆ, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಈಗ ರಶ್ ಇದೆ, ಯಾವ ಕ್ಯೂಯಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. 30 ರೂಪೀಸ್ ಇಲ್ಲ 30 ರೂಪೀಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ 30 ರೂಪೀಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಕೌಂಟ್ರ್ ಇಲ್ಲ. ಸೊ ನೋಡಬೇಕು. ಚೇತನು ಮೆಟ್ಲತ್ಕೊಂಡು ಬಂದವನೇ. ಸೊ ನಾನು ಲಾಸ್ಟ್ ವೀಕೆ ಮೆಟ್ಲತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ಅದರಿಂದ ಈ ಸಲ ಮೆಟ್ಲತ್ತ ಪ್ಲ್ಯಾನಿಂದ ಹೊರಗೆ ಬಂದು ನಾನು ಬಸ್ಸಲ್ಲೇ ಬಂದೆ. ಸೊ ಇವರೆಲ್ಲ ಮೆಟ್ಲತ್ಕೊಂಡು ಬಂದವರೆ. ಸೊ ಬನ್ನಿ ಹೋಗೋಣ, ಯಾವ ದರ್ಶನ ಮಾಡೋಣ. ಹಾಗೆ ಹೇಳ್ದಂಗೆ ಇನ್ ಕೇಸ್ ನೀವು ಬಂದಾಗ ಈ ವ್ಯೂ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಏನು ತುಂಬ ದೂರ ಏನಿಲ್ಲ. ಆಲ್ಮೋಸ್ಟ್ ಬೆಟ್ಟದ ಕಾರ್ನರ್ಗೆ ಬಂದಾಗ ನೀವು ಒಂದು ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಈ ಥರ ವ್ಯೂ ನೋಡ್ಬೋದು. ಸೊ ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಈ ವ್ಯೂ ನೋಡೋದಕ್ಕೆ. ಸೊ ಮೇಯ್ನ್ ವ್ಯೂ ಪಾಯಿಂಟ್ ನಿಮ್ಗೆ ಎಂಟ್ರೆನ್ಸಲ್ಲಿ ಸಿಗುತ್ತೆ ಬರುವಾಗ, ಆನ್ ದ ವೇ ರೋಡ್ ಸೈಡು. ಸೊ ಇದು ಬೆಟ್ಟದಿಂದ ಹಿಂದೆ ಇರೋದು ದೇವಸ್ಥಾನದಿಂದ. ಸದ್ಯ ಇವತ್ತು ಬೆಟ್ಟದಲ್ಲಿ ಮಳೆ ಇಲ್ಲ. ವ್ಯೂ ನೋಡ್ಬೋದು ಹೆಂಗೆ ಕಾಣ್ತಿದೆ ಅಂತ. ಎಲ್ಲ ಕೂತಿದ್ದೀವಿ ಆರಾಮಾಗಿ. ಸೊ ಇದು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಮಾಡ್ತಿರೋ 2ನೇ ವ್ಲಾಗ್ ಇದು ನಂದು. ಸೊ ಹಳೆ ವ್ಲಾಗಲ್ಲಿ ನೈಟ್ ವ್ಯೂನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದ್ದೆ. ಸೊ ಆ ವ್ಲಾಗಿನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕು. ಸೊ ಹೋಗಿ ನೋಡ್ಕೊಂಡು ಬನ್ನಿ ಒಂದ್ಸಲಿ. ಸೊ ಇದು ಈವ್ನಿಂಗ್ ವ್ಯೂ. ಅರೌಂಡ್ ಈಗ ಟೈಮ್ ಬಂದು 6:15. ಸೊ ವ್ಯೂ ಹೆಂಗೆ ಕಾಣುತ್ತೆ ಅಂತ ಅದೊಂದು ತೋರಿಸಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ದೇವಸ್ಥಾನದ ಹಿಂಭಾಗ ನಿಮಗೆ ಕಾರ್ನರಲ್ಲಿ ಬಂದರೆ ಲೆಫ್ಟ್ ಸೈಡ್ ಟರ್ನ್ ಆದರೆ ನಿಮ್ಗೆ ಈ ವ್ಯೂ ಸಿಗುತ್ತೆ. ಸೊ ಬನ್ನಿ, ನೀವು ಈ ವ್ಯೂ ನೋಡಿ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಮಳೆ ಇಲ್ಲ ಇವಾಗ, ಮಳೆ ಇದ್ದಿದ್ದಾರೆ ಇನ್ನೂ ವ್ಯೂ ಸಖತ್ತಾಗಿರೋದು ಚಾಮುಂಡಿ ಬೆಟ್ಟದಲ್ಲಿ ನೋಡೋಕ್ಕೆ. ಸೊ ಇನ್ನೂ ಒಂದು 1 ಅವರ್ ಆಗುತ್ತೆ ನಾವು ಹೋಗೋದ್ರೊಳಗೆ. ಸೊ ಇನ್ನೂ ಕತ್ಲೆ ಆಗ್ತಾ ವ್ಯೂ ಹೆಂಗೆ ಕಾಣುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಕ್ಯಾಪ್ಚರ್ ಮಾಡಿ. ಸೊ ಬನ್ನಿ ನೋಡೋಣ. ಜನ ಅಂತೂ ಬರ್ತಾನೆ ಇದ್ದಾರೆ, ರಶ್ ಅಂತೂ ಕಮ್ಮಿನೇ ಆಗ್ತಾಯಿಲ್ಲ. ಆಲ್ಮೋಸ್ಟ್ ನಾವು ಇವಾಗ ದರ್ಶನಕ್ಕೆ ನಿಂತ್ಕೊಂಡ್ರೂ ದರ್ಶನ ಆಗೋದು ಅರೌಂಡ್ 12 ಗಂಟೆ 1 ಗಂಟೆ ಆದರೂ ಆಗುತ್ತೆ. ಸೊ ಅದರಿಂದ ಇನ್ನೊಂದು ದಿನ ಬರೋಣ ಅಂತ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಾನು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲೇ ಎಂಟ್ರೆನ್ಸಲ್ಲಿ ಮಹಿಷಾಸುರ ಹಿಂಭಾಗ ಬೆಟ್ಟದ ಗೆಳೆಯ ಅಂತ ಅಂಗಡಿ ಇದೆ. ಸೊ ಅಲ್ಲಿ ಮ್ಯಾಗಿ ಫೇಮಸ್ ಅಂತೆ. ಸೊ ಅಲ್ಲಿಗೆ ಬಂದು ಆರ್ಡರ್ ಮಾಡಿ ನೋಡಿ, ಇದೆ ಅಂಗಡಿ ಬೆಟ್ಟದ ಗೆಳೆಯ ಅಂತ. ಸೊ ನೀವು ಬಂದಾಗ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಚೀಸ್ ಮ್ಯಾಗಿ ಮಾಡ್ತಾರಂತೆ ಇವರು, ಫೇಮಸ್ಸು. ಸೊ ತಿನ್ಬಿಟ್ಟು ಹೆಂಗಿರುತ್ತೆ ಏನೋ. ನಮ್ಮ ಆರ್ಡ್ರು ಮ್ಯಾಗಿ ಬಂದಿದೆ.
ಬನ್ನಿ ತಿನ್ನೋಣ, ತಿಂದ್ಬಿಟ್ಟು ಹೆಂಗಿದೆ ಏನೋ ರಿವ್ಯೂ ಕೊಡ್ತೀನಿ. ಇದೇನು ಚೀಸ್ ಮ್ಯಾಗಿ ಅಂತೆ? ಚೀಸ್ ಮ್ಯಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಇನ್ ಕೇಸ್ ಬೆಟ್ಟಕ್ಕೆ ಬಂದಾಗ ನೀವು ಈ ಬೆಟ್ಟದ ಗೆಳೆಯ ಅಂತ ಹೋಟ್ಲಿದೆ, ಸೊ ಬನ್ನಿ ಟ್ರೈ ಮಾಡಿ. ಹಾಂ, ಸಪ್ಲೈಯರ್ ದಿಶಾ AGP ಆ್ಯಕ್ಟಿವಿಟಿಲಿ 10 ಪಾಯಿಂಟ್ ಕೊಡ್ಸೋಣ. ಒಂದು ಆ್ಯಕ್ಟಿವಿಟಿ ಮಾಡೋದೇ ಬೇಡ. ಇವಾಗ ಬರುವಾಗ ಬಸ್ಸಲ್ಲಿ ಬಂದ್ವಿ, ಇಳಿವಾಗ ಪ್ಲಾನ್ ಚೇಂಜ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗೋದು ಬೇಡ ಅಂತ ಮೆಟ್ಲು ಇಟ್ಕೊಂಡು ಹೊರಟಿದ್ದೀವಿ. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸು. ನಾನು ಬಂದಿರೋದ್ರೆ ರೆಗ್ಯುಲರಾಗಿ ಬೆಳಗ್ಗೆ ಹೊತ್ತು ಹತ್ಕೊಂಡು ಬಂದು ಬೆಳಗ್ಗೆ ಹೊತ್ತೇ ಇಳಿದಿರೋದು ಮಧ್ಯಾಹ್ನ ಅಷ್ಟರಲ್ಲಿ. ಸೊ ಇವಾಗ ರಾತ್ರಿ ಹಿಡಿತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಏನೋ ಎಕ್ಸ್ಪೀರಿಯೆನ್ಸು ನಿಮಗೂ ತಿಳಿಸ್ತೀನಿ. ಈ ಟೈಮ್ ಅರೌಂಡ್ 7:30. ಸೊ ಎಷ್ಟೊತ್ತು ಇಳಿತೀವಿ ನೋಡೋಣ. ಒಂದು ಟ್ರೆಂಡಿಂಗಲ್ಲಿ ರೀಲ್ ನೋಡ್ತಾ ಇದ್ದೀವಿ, ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಯಾರೋ ಹೆಲ್ಪ್ ಮಾಡ್ತಾರೆ, ಪರವಾಗಿಲ್ಲ. ಸೊ ಕತ್ಲೆ ಇದೆ, ಲಾಸ್ಟ್ ಲೈಟ್ ಅಂದ್ರೆ ಆನ್ ಮಾಡ್ಕೋಬೇಕು, ಹೋಗಬೇಕು. ಸೊ ಬನ್ನಿ ಹೋಗೋಣ. ಆದಷ್ಟು ವಿಡಿಯೋ ಮುಂದಕ್ಕೆ ಆಗಲ್ಲ ಅನ್ಕೋತೀನಿ, ಇಳಿದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಕಂಪ್ಲೀಟ್ ಕತ್ಲೇನಿಲ್ಲ, ಮಧ್ಯ ಸ್ವಲ್ಪ ಲೈಟ್ಸ್ ಇದೆ, ಏನು ತೊಂದರೆ ಇಲ್ಲ. ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ಆಲ್ಮೋಸ್ಟ್ ಇವಾಗ ನಂದಿ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ 700 ಸ್ಟೆಪ್ಸ್ ಇಳಿಬೇಕಿನ್ನು. 300 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ 400 ಸ್ಟೆಪ್ಸ್ ಆಗಿದೆ, ಇನ್ನು 600 ಪೆಂಡಿಂಗು. 100 ಸ್ಟೆಪ್ಸ್ ಆಯಿತು, ಇನ್ನು 500 ಸ್ಟೆಪ್ಸ್ ಬಾಕಿ ಇದೆ. ಬನ್ನಿ ಹೋಗೋಣ. ಅಲ್ಲಿ ಕೆಳಗಿಳಿದು ಬಂದ್ವಿ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ನನಗಂತೂ. ಫಸ್ಟ್ ಟೈಮ್ ನಾನು ರಾತ್ರಿ ಹೊತ್ತು ಕೆಳಗಿಳಿದಿರೋದು ಮೆಟ್ಲಿಂದ. ಆ್ಯಂಡ್ ಬೇಜಾರೇನಪ್ಪ ಅಂದರೆ ಒಂದು ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಪ್ಲ್ಯಾನ್ ಮಾಡ್ಕೊಂಡು ರಶ್ ಕಮ್ಮಿ ಇರುತ್ತೆ, ಬಂದು ಮಾಡ್ತೀವಿ. ಆ್ಯಂಡ್ ಹೋದ ವಾರ ದರ್ಶನ ಮಾಡಿದ್ದೆ, ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಗುರುವಾರ ಮೆಟ್ಲದ ದರ್ಶನ ಮಾಡಿದ್ದೆ. ಹೋಗೋಣ, ನೆಕ್ಸ್ಟ್ ಇನ್ನೊಂದ್ಸಲಿ ಬರೋಣ. ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೇನಾದ್ರು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.